ಸರ್ಕಾರದ ಮಧ್ಯಂತರ ಹಾಗೂ ಕೊನೆಯ ಬಜೆಟ್ ಮಂಡನೆಯಾಗಿದೆ. ರೈತರು, ಮಧ್ಯಮ ವರ್ಗ ಮತ್ತು ಅಸಂಘಟಿತ ಕಾರ್ಮಿಕರ ಮತಗಳ ಮೇಲೆ ಕಣ್ಣಿಟ್ಟಿರುವ ಮೋದಿ ಈ ವರ್ಗಗಳಿಗೆ ಭರ್ಜರಿ ಕೊಡುಗೆ ನೀಡಿದ್ದಾರೆ. ಇದು ಲೇಖಾನುದಾನವೇ ಹೊರತು ಪೂರ್ಣ ಪ್ರಮಾಣದ ಬಜೆಟ್ ಅಲ್ಲ. ಕೇವಲ ಏಪ್ರಿಲ್ನಿಂದ ಜುಲೈ ಅಂತ್ಯದವರೆಗೆ ಚಾಲ್ತಿಯಲ್ಲಿರುವ ಮಧ್ಯಂತರ ಬಜೆಟ್. ಈ 4 ತಿಂಗಳ ಬಜೆಟ್ ಗಾತ್ರ 34.17 ಲಕ್ಷ ಕೋಟಿ ರೂಪಾಯಿ. ಇಡೀ 2019-20 ಹಣಕಾಸು ವರ್ಷಕ್ಕೆ 97.43 ಲಕ್ಷ ಕೋಟಿ ಖರ್ಚು ತೋರಿಸಿ ಇಡೀ ಬಜೆಟ್ ಸದನದ ಮುಂದಿಟ್ಟಿದೆ. ಮಧ್ಯಮ ವರ್ಗದವರನ್ನ ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ಮಧ್ಯಂತರ ಬಜೆಟ್ನಲ್ಲಿ ಹಲವು ಕ್ರಮಗಳನ್ನು ಘೋಷಿಸಿದೆ. ಮುಂಬರುವ ಸಂಸತ್ ಚುನಾವಣೆ ಕಾರಣಕ್ಕೆ ಮಧ್ಯಮ ವರ್ಗದ ತೆರಿಗೆ ಮಿತಿ ಹೆಚ್ಚಿಸಿ ಓಲೈಕೆಗೆ ಯತ್ನಿಸಿದೆ. ಟ್ಯಾಕ್ಸ್ ವಿಚಾರವೇ ಗೋಯಲ್ ಬಜೆಟ್ ಇಂಪಾರ್ಟೆನ್ಸ್. 5% ಇದ್ದ ಆದಾಯದ ತೆರಿಗೆಯನ್ನ ರದ್ದುಗೊಳಿಸಿರುವುದಾಗಿ ಕೇಂದ್ರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. 5 ಲಕ್ಷ ಆದಾಯ ಹೊಂದಿರುವವರು ತೆರಿಗೆಯಿಂದ ಮುಕ್ತವಾಗಲಿದ್ದು, ಮಧ್ಯಮ ವರ್ಗದ ವೇತನದಾರರು ಸೇರಿದಂತೆ ಸುಮಾರು 3 ಕೋಟಿ ಜನರಿಗೆ ತೆರಿಗೆ ಅನ್ವಯ ಆಗುವುದಿಲ್ಲ. ಪಿಎಫ್ ಸೇರಿದಂತೆ ಹಲವು ಉಳಿತಾಯಗಳಲ್ಲಿ ಉಳಿಸೋದು ಸೇರಿದಂತೆ ಒಟ್ಟು 6.5 ಲಕ್ಷ ಆದಾಯದವರೆಗೂ ತೆರಿಗೆ ಬರೋದಿಲ್ಲ. ಸ್ಟ್ಯಾಂಡರ್ಡ್ ಡಿಕ್ಷನ್ ಅನ್ನ 40,000ದಿಂದ 50,000ಕ್ಕೆ ಹೆಚ್ಚಳ ಮಾಡಲಾಗಿದೆ. ಒಟ್ಟು ಆದಾಯ 6.5 ಲಕ್ಷ ರೂಪಾಯಿ ಇದ್ದು 1.5 ಲಕ್ಷದವರೆಗೂ ಉಳಿತಾಯ ಮಾಡಿದ್ರೆ 5 ಲಕ್ಷದವರೆಗೂ ತೆರಿಗೆ ಇರೋದಿಲ್ಲ. 7 ಲಕ್ಷಕ್ಕಿಂತಲೂ ಹೆಚ್ಚು ಆದಾಯ ಹೊಂದಿರುವವರಿಗೆ ತೆರಿಗೆ ಕಟ್ಟಬೇಕಾಗತ್ತೆ. ಮನೆ ಬಾಡಿಗೆಗೆ ದರ 1.8ರಿಂದ 2.4 ಲಕ್ಷಕ್ಕೆ ವಿಸ್ತರಣೆ ಮಾಡಲಾಗಿದೆ. ಅಂಚೆ ಕಚೇರಿಗಳಲ್ಲಿ ಮತ್ತು ಬ್ಯಾಂಕ್ಗಳಲ್ಲಿ ಇಟ್ಟಿರುವ ಠೇವಣಿಯಿಂದ ಬರುವ 40,000ವರೆಗಿನ ಬಡ್ಡಿಗೆ ಆದಾಯ ತೆರಿಗೆ ಮುಕ್ತಗೊಳಿಸಲಾಗಿದೆ. ಸೆಕ್ಷನ್ 54ರ ಅನ್ವಯ ಬಂಡವಾಳ ಲಾಭದ ಮೇಲಿನ ತೆರಿಗೆ ವಿನಾಯಿತಿ 2 ಕೋಟಿ ರೂಪಾಯಿ. ಆಧುನಿಕ ತೆರಿಗೆಯಿಂದ ಇಲಾಖೆಯಲ್ಲಿ ಆಗಿರೋ ಸುಧಾರಣಾ ಕ್ರಮಗಳನ್ನ ನೋಡೋದಾದ್ರೆ, ಆದಾಯ ತೆರಿಗೆ ಸಲ್ಲಿಕೆ ಪ್ರಕ್ರಿಯೆ 24 ಗಂಟೆಗಳ ಒಳಗೆ ಮುಗಿಯಲಿದ್ದು, ತಕ್ಷಣವೇ ಮರುಪಾವತಿಗೂ ಕ್ರಮ ಕೈಗೊಳ್ಳಲಾಗಿದೆ. ಐಟಿ ರಿಟರ್ನ್ಸ್ನ ಮೌಲ್ಯಮಾಪನ ಮತ್ತು ಪರಿಶೀಲನೆಯನ್ನ ಅಧಿಕಾರಿಗಳ ಮಧ್ಯಪ್ರವೇಶವಿಲ್ಲದೆ ನಡೆಸಬಹುದಾದಂತಹ ಎಲೆಕ್ಟ್ರಾನಿಕ್ ವ್ಯವಸ್ಥೆ ಮುಂದಿನ 2 ವರ್ಷಗಳಲ್ಲಿ ಜಾರಿಗೆ ತರಲಾಗುತ್ತೆ. ತೆರಿಗೆದಾರರಿಂದ ಹಲವು ಯೋಜನೆಗಳ ಅನುಷ್ಠಾನವಾಗಿದೆ. ಎಲ್ಲಾ ತೆರಿಗೆದಾರರಿಗೂ ಧನ್ಯವಾದಗಳು ಅಂತ ಪಿಯೂಷ್ ಗೋಯಲ್ ತೆರಿಗೆ ಪಾವತಿದಾರರ ಸಂಖ್ಯೆ 3.79 ಕೋಟಿಯಿಂದ 6.85 ಕೋಟಿ ಮುಟ್ಟಿದೆ. ಆದಾಯ ತೆರಿಗೆ ಪಾವತಿಯನ್ನ 24 ಗಂಟೆಯ ಒಳಗೆ ಪರಿಶೀಲಿಸಿ ಪ್ರತಿಕ್ರಿಯಿಸುವ ವ್ಯವಸ್ಥೆ ಜಾರಿ ಮಾಡಲಾಗುತ್ತೆ ಅಂತಂದ್ರು. ಅದೇನೇ ಇರಲಿ, ಮಧ್ಯಂತರ ಬಜೆಟ್ನಲ್ಲಿ ಟ್ಯಾಕ್ಸ್ ವಿಚಾರದಲ್ಲಿ ಥ್ಯಾಂಕ್ ಯು ಅನ್ನೋ ಹಾಗೆ ಮೋದಿ ಮಾಡಿದ್ದಾರೆ. ಅದೇ ರೀತಿ ಆದಾಯ ತೆರಿಗೆ ಆಧುನೀಕರಣ, ಜಿಎಸ್ಟಿ ಹಾಗೂ ನೇರ ನಗದು ಯೋಜನೆಯಿಂದ ಬೊಕ್ಕಸಕ್ಕೆ ಹಣ ಹರಿದು ಬಂದಿದೆ ಅಂತಲೂ ಗೋಯಲ್ ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, TV5.